ಅಂಜನಾದ್ರಿ ಬೆಟ್ಟದಲ್ಲಿ ಚಿನ್ನದ ಬಗ್ಗೆ ಈಗ ಅನುಮಾನ ಮೂಡಿದೆ. ನೀಡಿದಂತಹ ಆಭರಣದ ಅಸಲಿಯತ್ತೆ ಆಂಜನೇಯನಿಗೆ ಆಭರಣವನ್ನ ನೀಡಲಾಗಿತ್ತಲ್ಲ, ಆದರೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ನೀಡಿದಂತಹ ಈ ಒಂದು ಆಭರಣದ ಮೇಲೆಯೇ ಇದೀಗ ಅನುಮಾನ ವ್ಯಕ್ತ ಆಗಿದೆ. ರೆಡ್ಡಿ ಆಪ್ತ ಮಹೇಶ್ ರೆಡ್ಡಿ ಮೇಲೂ ಕೂಡ ಅನುಮಾನ ಬಂದಿದೆ. ಇವರು ಕೊಟ್ಟಂತಹ ಈ ಒಂದು ಚಿನ್ನ ದೇವರಿಗೆ ಕೊಟ್ಟಂತಹ ಚಿನ್ನ ನಿಜವಾಗ್ಲೂ ಚಿನ್ನನ ಅಥವಾ ಇದು ಚಿನ್ನದ ಲೇಪನಾನ ಅನ್ನುವ ಅನುಮಾನ ಉಂಟಾಗಿದೆ. ಆಂಧ್ರ AMR ಕಂಪನಿಯಿಂದ ಈ ಒಂದು ಚಿನ್ನದ ಆಭರಣವನ್ನ ಖರೀದಿ ಮಾಡಿದ್ರು. ಮೇ 8ರಂದು ಆಂಜನೇಯನಿಗೆ ಚಿನ್ನಾಭರಣವನ್ನ ನೀಡಿದ್ರು. ಸುಮಾರು 1.5 kg ಆಭರಣವನ್ನ ನೀಡಿದ್ರು ರೆಡ್ಡಿ. ಸುಮಾರು 2.5 ಕೋಟಿ ಮೌಲ್ಯದ ಚಿನ್ನಾಭರಣ, 1.5 kgಯಷ್ಟು ಆಭರಣವನ್ನ ನೀಡಲಾಗಿತ್ತು. ತೂಕ ಮಾಡಿದಾಗ ಈಗ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಚಿನ್ನದ ತೂಕದಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿದ್ದು, ಚಿನ್ನದಲ್ಲಿ ಬೇರೆ ಲೋಹವನ್ನ ಮಿಕ್ಸ್ ಮಾಡಿರೋದು ಪತ್ತೆಯಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಜನಾದ್ರಿ ಬೆಟ್ಟಕ್ಕೆ ಚಿನ್ನಾಭರಣವನ್ನ ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ AMR ಕಂಪನಿಯವರು ಈ ಒಂದು ಚಿನ್ನಾಭರಣಗಳನ್ನ ಮಾಡಿಸಿಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ AMR ಕಂಪನಿಯವರು ಬಿಲ್ಗಳನ್ನ ಕೊಟ್ಟಿದ್ದಾರೆ. ಬಿಲ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇದೀಗ ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಜ್ಞರಿಂದ ಪರಿಶೀಲನೆ ಮಾಡಿಸೋದಕ್ಕೆ ಯಾರು ಈ ಚಿನ್ನಾಭರಣವನ್ನ ಕೊಟ್ಟಿದ್ದಾರೆ, ದಾನವನ್ನ ಮಾಡಿದ್ದಾರೆ ದೇವಸ್ಥಾನಕ್ಕೆ, ಸೊ ಅಂಜನಾದ್ರಿ ಬೆಟ್ಟಕ್ಕೆ ಈ ಒಂದು ದಾನವನ್ನ ಮಾಡಿದಂತಹ ಆಂಜನೇಯನಿಗೆ ದಾನ ಮಾಡಿದಂತಹ ದಾನಿಗಳು ಇದೀಗ ಇದನ್ನ ಬೇರೆ ಎಕ್ಸ್ಪರ್ಟ್ಗಳಿಂದ ಪರಿಶೀಲನೆ ಮಾಡಿಸಿ ಅಂತಾನು ಕೇಳ್ಕೊಂಡಿದ್ದಾರೆ. ಹಾಗಾಗಿ ಬೇರೆ ಎಕ್ಸ್ಪರ್ಟ್ಗಳ ಬಳಿ ಇದನ್ನ ಪರಿಶೀಲನೆ ಮಾಡಿಸ್ತೇವೆ ಅಂತ ಹೇಳಿ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗಿರುವಂತಹ ಅನುಮಾನ ಬಗೆಹರಿಬೇಕಾಗುತ್ತೆ. ಹಾಗಾಗಿ ಏನು ಆಗತ್ತೆ ಈ ಒಂದು ವಿಚಾರದಲ್ಲಿ ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ. ಈ ಗೋಲ್ಡ್ ಚೆಕ್ ಮಾಡಿಸಿದ್ವಿ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅಲ್ಲಿ ಅದನ್ನು ಹೋಗಿ ಇಡೋದಕ್ಕೆ ಸೂಕ್ತ ವ್ಯವಸ್ಥೆ ಅಂದರೆ ನಾವು ಟ್ರೆಜರಿಗೆ ಇಡಬೇಕು. ಟ್ರೆಜರಿಗೆ ಇಡಬೇಕಾದ್ರೆ ಒಂದು ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ, ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ನಾನು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ದೀವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರಿಗೆ ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು. ಅವರು ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರು ಏನೂ ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ ಇಡಿ. ಆ್ಯಕ್ಚುಲಿ ಇವರು ರೆಕಾರ್ಡ್ ಮಾಡ್ಬೇಕು, ಅಕೌಂಟ್ ಮಾಡ್ಬೇಕಾಗ್ತದೆ ಎಷ್ಟು ಬಂತು ಏನು ಬಂತು ಅಂತ.